ನಮಸ್ಕಾರ ಎಲ್ಲರಿಗೂ. ಹುಕ್ಕೇರಿ ತಾಲೂಕಿನ ಕೆಲವು ಗ್ರಾಮಗಳಿಂದ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಬೇಡಿಕೆಗಳು ಬಂದಿದ್ದೇವೆ. ಅದರಲ್ಲಿ ಸುಮಾರನ್ನು ಆಯ್ಕೆ ಮಾಡಿ 24 ದೇವಸ್ಥಾನಗಳಿಗೆ 2 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡ್ತಾ ಇದ್ದೇವೆ. ಅದರಲ್ಲಿ ಕನಗಲ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಹಿಟ್ನಿ ಗ್ರಾಮದ ಮುಸೋಬಾ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಬಾಡವಾಡಿಯ ಮಹಾದೇವ ಮಂದಿರ ಮಠ ಬಾಡವಾಡಿ ಶೆಡ್ ನಿರ್ಮಾಣಕ್ಕೆ 5 ಲಕ್ಷ ಕೊಡ್ತಾ ಇದ್ದೀವಿ. ಸೊಲ್ಲಾಪುರದ ಬೀರದೇವ್ರ ದೇವಸ್ಥಾನದ ಶೆಡ್ ನಿರ್ಮಾಣಕ್ಕೆ 5 ಲಕ್ಷ ಕೊಡ್ತಾ ಇದ್ದೀವಿ. ಅಮ್ಮನಗಿ ಗ್ರಾಮದ ಮಲ್ಲಪ್ಪನ ಗುಡಿಯ ದ್ವಾರ ಬಾಗಿಲ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಕಮ್ಮತ್ನೂರದ ಶ್ರೀ ದುರ್ದುಂಡೇಶ್ವರ ದೇವಸ್ಥಾನದ ಮಂಗಲ ಕಾರ್ಯಾಲಯ ಜೀರ್ಣೋದ್ಧಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಅಮ್ಮನಿಗೆಯ ಹರಿಜನ್ ಕಾಲನಿಯ ತಳದೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಅಮ್ಮಿನಬಾವಿ ಗ್ರಾಮದ ಕಾಡಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಆಮೇಲೆ ಗುಡಿಗೆರೆ ಜಿಲ್ಲಾ ವ್ಯಾಪ್ತಿಯ ಹೊಸಪೇಟೆ ಗ್ರಾಮಕ್ಕೆ ದುರ್ಗಾದೇವಿ ದೇವಸ್ಥಾನ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಮದಮಕ್ಕನಾಳ್ ಗ್ರಾಮದ ಈಶ್ವರಲಿಂಗ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಬಡಕುಂದ್ರಿ ಗ್ರಾಮದ ಬೀರೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 5 ಲಕ್ಷ ಕೊಡ್ತಾ ಇದ್ವಿ. ಅಂಕಲ್ ಗುಡಿಕೆತ್ರದ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿನ ಕೊಡ್ತಾ ಇದ್ವಿ. ಯಾದಗುಡಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನ ಛತ್ರ ನಿರ್ಮಾಣ ಹಾಗೂ ಜೀರ್ಣೋದ್ಧಾರಕ್ಕೆ 5 ಲಕ್ಷ ರೂಪಾಯಿನ ಕೊಡ್ತಾ ಇದ್ವಿ. ಎಲಿಮುನ್ನಳ್ಳಿ ಗ್ರಾಮದ ಲಕ್ಷ್ಮೀ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 5 ಲಕ್ಷ ರೂಪಾಯಿನ ಕೊಡ್ತಾ ಇದ್ವಿ. ಅದೇ ರೀತಿ ಸಾರಾಪುರ ಗ್ರಾಮದ ಹಾಲಸಿದ್ದೇಶ್ವರ ದೇವಸ್ಥಾನ ಛತ್ರ ನಿರ್ಮಾಣ ಮತ್ತು ವಿಠ್ಠಲ್ ದೇವಸ್ಥಾನ ಛತ್ರ ನಿರ್ಮಾಣಕ್ಕೆ ತಲಾ 5 ಲಕ್ಷ ರೂಪಾಯಿನ ಕೊಡ್ತಾ ಇದ್ವಿ. ಅದೇ ರೀತಿ ಹುಕ್ಕೇರಿ ನಗರದ ಅಡವಿ ಸಿದ್ದೇಶ್ವರ ಮಠಕ್ಕೆ ಛತ್ರ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿನ ಕೊಡ್ತಾ ಇದ್ದೀವಿ. ಹನುಮಾನ ಮಂದಿರ ಹಾಗೂ ಸಾಯಿ ಮಂದಿರ ಆವರಣದಲ್ಲಿ ಪೇವರ್ಸ್ ಅಳವಡಿಕೆ ಮತ್ತು ತಗಡಿನ ಶೆಡ್ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿನ ಕೊಡ್ತಾ ಇದ್ವಿ. ಹುಕ್ಕೇರಿ ನಗರದ ಲಕ್ಷ್ಮೀ ದೇವಿ ಗುಡಿ ಮೇಲೆ ಶೆಡ್ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಹೊರಗಿನ ಲಕ್ಷ್ಮೀ ದೇವಿ ಗೇಟ್ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಜಗದ್ಗುರು ಶ್ರೀ ಮೌನೇಶ್ವರ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ 20 ಲಕ್ಷ ಕೊಡ್ತಾ ಇದ್ದೀವಿ. ಇನ್ನು ಶಂಕೇಶ್ವರ ನಗರದ ಯಲ್ಲಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 10 ಲಕ್ಷ. ಶಂಕೇಶ್ವರ ನಗರದ ಇನ್ನೊಂದು ಶ್ರೀ ಮಾತಂಗಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿನ ಕೊಡ್ತಾ ಇದ್ದೀವಿ. ಒಟ್ಟು 24 ದೇವಸ್ಥಾನಗಳಿಗೆ 2 ಕೋಟಿ ರೂಪಾಯಿನ ನಾವು ಮಂಜೂರು ಮಾಡಿಸಿದ್ದೇವೆ ಸರ್ಕಾರದಿಂದ. ಈ ಮೇಲೆ ತಿಳಿಸಿದಂಥ ದೇವಸ್ಥಾನಗಳ ಆದೇಶ ಪ್ರತಿಯನ್ನು ನಂತರ ತಿಳಿಸಲಾಗುವುದು. ದಿನಾಂಕ, ವೇಳೆ ಮತ್ತು ಸ್ಥಳ ಅಲ್ಲಿ ಬಂದು ಸಂಬಂಧಪಟ್ಟವರು ಆದೇಶ ಪ್ರತಿಯನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತೇವೆ.